ಮಿತ್ರರೇ ನಮಸ್ಕಾರ. ನಿಧಿ ಡಿಕೋಡ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಈಗಾಗಲೇ ಇಡೀ ವಿಶ್ವದಾದ್ಯಂತ ಭಾರೀ ಕುತೂಹಲ ಮೂಡಿಸಿದೆ. ಮಿತ್ರರೇ, ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸೊ ಮುಂದಿನ ವಿಡಿಯೋ ನಿಮಗೆ ಡೈರೆಕ್ಟ್ ನಿಮ್ಮ ಫೀಡ್ಗೆ ಬರುತ್ತೆ. ಕೆಜಿಎಫ್ ನಂತರ ಯಶ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಬಂದಿರುವ ಈ ಸಿನಿಮಾ ಮೇಲೆ ನಿರೀಕ್ಷೆಗಳು ತುಂಬಾ ದೊಡ್ಡದು. ಆದರೆ ಈಗ ಚಿತ್ರತಂಡ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಮಾರ್ಚ್ 19ರಂದು ಬಿಡುಗಡೆಯಾಗಬೇಕಿದ್ದ ಟಾಕ್ಸಿಕ್ ಸಿನಿಮಾ ಈಗ 4 ತಿಂಗಳು ಮುಂದೂಡಲಾಗಿದೆ. ಹೌದು, ಸಿನಿಮಾ ರಿಲೀಸ್ ಡೇಟ್ ಈಗ ಜೂನ್ 4, 2026 ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಇಷ್ಟು ದೊಡ್ಡ ಸಿನಿಮಾವನ್ನು ಕೊನೆಯ ಕ್ಷಣದಲ್ಲಿ ಯಾಕೆ ಮುಂದೂಡಲಾಯಿತು? ಚಿತ್ರತಂಡ ನೀಡಿರುವ ಕಾರಣ ತುಂಬಾ ಗಂಭೀರವಾಗಿದೆ. ಈ ನಿರ್ಧಾರದ ಹಿಂದೆ ಸಾಮಾನ್ಯ ಸಿನಿಮಾ ಲಾಜಿಕ್ ಮಾತ್ರ ಇಲ್ಲ, ಜಿಯೋ ಪೊಲಿಟಿಕಲ್ ಪರಿಸ್ಥಿತಿ ಕೂಡ ಇದೆ. ಈಗ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಅಸ್ಥಿರತೆ ಮತ್ತು ಯುದ್ಧದ ಭೀತಿ ಜಾಗತಿಕ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆಗೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ಟಾಕ್ಸಿಕ್ ತಂಡ ಭಾವಿಸಿದೆ. ಯಾಕಂದ್ರೆ ಈ ಸಿನಿಮಾ ಕೇವಲ ಭಾರತಕ್ಕಾಗಿ ನಿರ್ಮಿಸಲಾದ ಸಿನಿಮಾ ಅಲ್ಲ, ಇದು ಒಂದು ಗ್ಲೋಬಲ್ ಸಿನಿಮಾ. ಚಿತ್ರತಂಡ ಹೇಳಿರುವ ಪ್ರಕಾರ ಟಾಕ್ಸಿಕ್ ಸಿನಿಮಾವನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಿಸಲಾಗಿದೆ. ಅಂದರೆ ಟಾರ್ಗೆಟ್ ಏನು ಅಂದ್ರೆ ಭಾರತ, ಅಮೆರಿಕ, ಯುರೋಪ್, ಮಧ್ಯಪ್ರಾಚ್ಯ ಮತ್ತು ಇತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು. ಈ ಮಾರುಕಟ್ಟೆಗಳಲ್ಲಿ ಮಧ್ಯಪ್ರಾಚ್ಯ ಪ್ರಮುಖ ಪಾತ್ರ ವಹಿಸುತ್ತದೆ. ದುಬೈ, ಕತಾರ್, ಸೌದಿ, ಕುವೇಟ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತೀಯ ಸಿನಿಮಾಗಳಿಗೆ ಬಹಳ ದೊಡ್ಡ ಮಾರುಕಟ್ಟೆ ಇದೆ. ವಿಶೇಷವಾಗಿ ಕನ್ನಡ ಸಿನಿಮಾಗಳಿಗೂ ದೊಡ್ಡ ಫ್ಯಾನ್ ಬೇಸ್ ಇದೆ. ಆದರೆ ಈಗ ಅಲ್ಲಿ ಯುದ್ಧದ ಪರಿಸ್ಥಿತಿ ಇರೋದ್ರಿಂದ ಥಿಯೇಟರ್ ಬಿಡುಗಡೆ ಮತ್ತು ಪ್ರಚಾರ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ಟಾಕ್ಸಿಕ್ ತಂಡ ಭಾವಿಸಿದೆ. ಈ ಕಾರಣಕ್ಕೆ ಯಶ್ ಮತ್ತು ಚಿತ್ರತಂಡ ಒಂದು ಜಾಣ್ಮೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಟಾಕ್ಸಿಕ್ ಒಂದು ಗ್ಲೋಬಲ್ ಸಿನಿಮಾ. ಈ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಇರುವ ಅಸ್ಥಿರತೆ ನಮ್ಮ ಪ್ರೇಕ್ಷಕರ ವ್ಯಾಪ್ತಿಯನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಬಿಡುಗಡೆ ಮುಂದೂಡುವುದು ಅನಿವಾರ್ಯ ಎಂದು ಚಿತ್ರತಂಡ ಅಧಿಕೃತವಾಗಿ ಹೇಳಿದೆ. ಇದು ಕೇವಲ ಒಂದು ಸಿನಿಮಾ ರಿಲೀಸ್ ಡಿಸಿಷನ್ ಅಲ್ಲ, ಇದು ಒಂದು ಸ್ಟ್ರಾಟಜಿಕ್ ಬಿಸಿನೆಸ್ ಡಿಸಿಷನ್. ಈ ಘೋಷಣೆ ಬಂದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಪ್ರತಿಕ್ರಿಯೆ ಭಾರೀ ಆಸಕ್ತಿದಾಯಕವಾಗಿದೆ. ಹಲವರು ಮಾನ್ಸ್ಟರ್ ಮೈಂಡ್ ಯಶ್ ಎಂದು ಹೊಗಳಿದ್ದಾರೆ. ಕೆಲವರು ಯುದ್ಧದ ಸಮಯದಲ್ಲಿ ಸಿನಿಮಾ ಬಿಡುಗಡೆ ಮಾಡದೇ ಇರುವುದು ಒಂದು ಜವಾಬ್ದಾರಿಯುತ ನಿರ್ಧಾರ ಎಂದು ಹೇಳಿದ್ದಾರೆ. ಇನ್ನು ಕೆಲವರು ವಿಳಂಬವಾದರೂ ಪರವಾಗಿಲ್ಲ, ಆದರೆ ಸಿನಿಮಾ ಗ್ರ್ಯಾಂಡ್ ಆಗಿ ಬರಬೇಕು ಎಂದು ಹಾರೈಸಿದ್ದಾರೆ. ಅಂದರೆ ಅಭಿಮಾನಿಗಳಿಗೂ ಈ ನಿರ್ಧಾರ ಅರ್ಥವಾಗುತ್ತಿದೆ. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನು ಗೊತ್ತಾ? ಈ ಮುಂದೂಡಿಕೆಯ ಕಾರಣದಿಂದ ಒಂದು ದೊಡ್ಡ ಬಾಕ್ಸ್ ಆಫೀಸ್ ಕ್ಲಾಶ್ ಕೂಡ ತಪ್ಪಿದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಅಭಿನಯದ ಧೂರಂಧರ್ 2 ಸಿನಿಮಾ ಕೂಡ ಅದೇ ಸಮಯದಲ್ಲಿ ಬಿಡುಗಡೆಯಾಗಬೇಕಿತ್ತು. ಎರಡೂ ಸಿನಿಮಾಗಳು ಒಂದೇ ದಿನ ಬಂದಿದ್ದರೆ ಬಾಕ್ಸ್ ಆಫೀಸ್ನಲ್ಲಿ ನೇರ ಪೈಪೋಟಿ ಉಂಟಾಗುತ್ತಿತ್ತು. ಅದರಿಂದ ಎರಡೂ ಸಿನಿಮಾಗಳ ಕಲೆಕ್ಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇತ್ತು. ಈಗ ಎರಡೂ ಸಿನಿಮಾಗಳು ಸ್ವತಂತ್ರವಾಗಿ ಬಿಡುಗಡೆಯಾಗಿ ದೊಡ್ಡ ಕಲೆಕ್ಷನ್ ಮಾಡುವ ಅವಕಾಶ ಪಡೆದಿವೆ. ಮ್ಯಾಸಿವ್ ಸ್ಟಾರ್ ಕಾಸ್ಟ್. ಟಾಕ್ಸಿಕ್ ಸಿನಿಮಾದ ಮತ್ತೊಂದು ವಿಶೇಷತೆ ಅದರ ಸ್ಟಾರ್ ಕಾಸ್ಟ್. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾದಲ್ಲಿ ನಯನತಾರಾ, ಕಿಯಾರಾ ಅಡ್ವಾನಿ, ಹುಮಾ ಖುಲೇಶಿ, ತಾರಾ ಸುತಾರಾ, ರುಕ್ಮಿಣಿ ವಸಂತ್ ಹಾಗೂ ಇನ್ನೂ ಹಲವಾರು ದೊಡ್ಡ ತಾರಾಗಣವಿದೆ. ಇಷ್ಟು ದೊಡ್ಡ ಬಜೆಟ್ ಮತ್ತು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವ ಸಿನಿಮಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ತುಂಬಾ ಮುಖ್ಯ. ಈ ಘಟನೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಜಾಗತಿಕ ರಾಜಕೀಯ ಘಟನೆಗಳು ಕೇವಲ ತೈಲ ಬೆಲೆ, ಷೇರು ಮಾರುಕಟ್ಟೆ, ಆರ್ಥಿಕತೆ ಇವಕ್ಕೆ ಮಾತ್ರ ಅಲ್ಲ, ಮನೋರಂಜನಾ ಕ್ಷೇತ್ರಕ್ಕೂ ಪರಿಣಾಮ ಬೀರುತ್ತವೆ. ಇಸ್ರೇಲ್-ಇರಾನ್ ಸಂಘರ್ಷ ಇಂದು ಕನ್ನಡಿಗರ ಬಹು ನಿರೀಕ್ಷಿತ ಸಿನಿಮಾ 4 ತಿಂಗಳು ಮುಂದೆ ಹೋಗುವಂತೆ ಮಾಡಿದೆ. ಇದು ಜಗತ್ತು ಎಷ್ಟು ಪರಸ್ಪರ ಅವಲಂಬಿತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಯಶ್ ಆಸ್ ಪ್ರೊಡ್ಯೂಸರ್. ಯಶ್ ಈ ನಿರ್ಧಾರದಿಂದ ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಒಬ್ಬ ಜವಾಬ್ದಾರಿಯುತ ನಿರ್ಮಾಪಕ ಮತ್ತು ಸ್ಟ್ರಾಟಜಿಕ್ ಪ್ಲಾನರ್ ಅನ್ನೋದು ಕೂಡ ತೋರಿಸಿದ್ದಾರೆ. ಅವರ ಗಮನ ಕೇವಲ ಸಿನಿಮಾ ಮೇಲೆ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಕೆಲಸ ಮಾಡುತ್ತಿರುವ ನಿರ್ಮಾಪಕರು, ವಿತರಕರು, ಅಂತಾರಾಷ್ಟ್ರೀಯ ಪಾಲುದಾರರು ಎಲ್ಲರ ಹಿತದೃಷ್ಟಿಯ ಮೇಲೂ ಇದೆ. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾದ ಬಿಡುಗಡೆ ಮುಂದೂಡಿಕೆ ಒಂದು ಸರಳ ಸಿನಿಮಾ ಸುದ್ದಿಯಲ್ಲ. ಇದು ಜಾಗತಿಕ ರಾಜಕೀಯ ಮತ್ತು ಮನೋರಂಜನಾ ಉದ್ಯಮ ಎಷ್ಟು ಸಂಪರ್ಕದಲ್ಲಿವೆ ಅನ್ನೋದನ್ನ ತೋರಿಸುವ ಘಟನೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು?
ಯುದ್ಧದ ಭೀತಿಯಿಂದ ಸಿನಿಮಾ ಮುಂದೂಡಿದ್ದು ಸರಿಯಾದ ನಿರ್ಧಾರವೇ ಅಥವಾ ಇದರ ಹಿಂದೆ ಇನ್ನೂ ಬೇರೆ ಕಾರಣಗಳಿರಬಹುದೇ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆಳವಾದ ಮತ್ತು ವಿಶೇಷ ಸುದ್ದಿಗಳ ವಿಶ್ಲೇಷಣೆಗಾಗಿ ನಮ್ಮ ನಿಧಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.